ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯಲ್ಲಿ ಹಲವಾರು ಮೊನ್ನೆ ಎಲ್ಲ ವಾರ್ಡ್ಗಳಿಗೆ ಒಂದೊಂದು ವಾರ್ಡ್ಗೆ ಎರಡೂವರೆ ಕೋಟಿ ರೀತಿಯಲ್ಲಿ ಹೊಸದಾಗಿ ಅನುದಾನವನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಈಗ ಮೇನ್ ರೋಡ್ಸ್ ಎಲ್ಲ ನಾವು ಡೆವಲಪ್ಮೆಂಟ್ ಅನ್ನು ಮಾಡ್ಕೊಂಡಿದ್ದೀವಿ. ಈಗ ಇಂಟರ್ನಲ್ ರೋಡ್ಸ್ ಅಂದ್ರೆ ವಾರ್ಡ್ ಅಲ್ಲಿ ಡ್ರೈನೇಜಸ್ ಆಗಿ UGD ಆಗಿರ್ಬೋದು, ಓಪನ್ ಡ್ರೈನ್ಸ್ ಆಗಿರ್ಬೋದು, ಮತ್ತೆ ರೋಡ್ಸ್ ಆಗಿರ್ಬೋದು, ವಾರ್ಡ್ ಅಲ್ಲಿ ಡೆವಲಪ್ಮೆಂಟ್ಗೆ ಮತ್ತೆ ನಮ್ಮ ಕಾರ್ಪೊರೇಟರ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ 2.5 ಕೋಟಿ ಪ್ರತಿ ವಾರ್ಡ್ಗೆ ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಮುಂಬರುವಂತ ದಿನದಲ್ಲಿ ಈಗ ಬರೋ ತಿಂಗಳು 270 ಕೋಟಿದು ಭೂಮಿ ಪೂಜೆಯನ್ನು ಮಾಡ್ತಿದೀವಿ. ಬಳ್ಳಾರಿಯಲ್ಲಿ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದ ತಕ್ಷಣ 270 crores ಏನು ನಮ್ಮ ಕನಸಿನ ಪ್ರಾಜೆಕ್ಟ್ ಏನು ತುಂಗಭದ್ರೆಯಿಂದ ಬಳ್ಳಾರಿಗೆ ನೀರು ತಗೊಂಡ್ಬರ್ಬೇಕಂತಿತ್ತು, ಅದಕ್ಕೆ ಸಪ್ಲೈ ಚೈನು ಓವರ್ ಟ್ಯಾಂಕ್ಸ್ 270 ಕೋಟಿ ಟೆಂಡರ್ ಏನಾಗಿದೆ ಅದನ್ನು ಮುಂದಿನ ತಿಂಗಳಲ್ಲಿ ಭೂಮಿ ಪೂಜೆಯನ್ನು ಬಳ್ಳಾರಿಯಲ್ಲಿ ಮುಂದಿನ ತಿಂಗಳು ಇಲ್ಲಾಂದ್ರೆ ಇದೇ ತಿಂಗಳಲ್ಲಿ ಮಾಡ್ಕೋಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಆದಷ್ಟು ಬೇಗ ಸ್ವಾಮಿಗಳ ಹತ್ರ ಮಾತಾಡಿ, ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್ ಜನಕ್ಕೆಲ್ಲ ಒಳ್ಳೇದಾಗ್ಬೇಕಂತ ಹೇಳಿ ಇನ್ ಟೈಮಲ್ಲಿ ಮುಗಿಸ್ಕೋಬೇಕಂತೇಳಿ ಸ್ವಾಮಿಗಳನ್ನ ದೊಡ್ಡ ಯಾರನ್ನ ಹಿರಿಯರನ್ನ ಕೇಳ್ಕೊಂಡು ಒಂದು ಒಳ್ಳೆ ದಿವಸ ನೋಡ್ಕೊಂಡು ಮುಹೂರ್ತದಲ್ಲಿ ನಾವು ಮಾಡ್ತೀವಿ. CM ಅವ್ರದ್ದು ನೋಡ್ಬೇಕು, DK ಸಾಹೇಬ್ರು ಅವರು ಶೆಡ್ಯೂಲ್ ಅನ್ನು ನೋಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಾನು ಹೇಳಿದ್ದೀನಿ ಅವ್ರಿಗೆ ಏನೇ ಕಾರ್ಯಕ್ರಮಗಳು ಪ್ರಜಾ ಆಶೀರ್ವಾದ ಯಾತ್ರೆ ಅಂತ ಹಮ್ಮಿಕೊಂಡಾಗ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಬಳ್ಳಾರಿಗೆ ಕೊಡ್ಬೇಕಂತ ಹೇಳಿದ್ದೀನಿ. ಅವರು ಅದ್ರ ನಿಟ್ಟಿನಲ್ಲೇ ಇಲ್ಲ ಆದಷ್ಟು ಬೇಗ ಬಳ್ಳಾರಿಗೆ ಒಂದು ವಿಸಿಟ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅದ್ದೂರಿಯಾಗಿ ನಮ್ಮ CM ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡ್ ಬರ್ತೀನಿ. ವಿಶೇಷ ಪ್ರೀತಿ ಇದೆ ಸರ್, ಇದ್ರು ಒಂದ್ಸರಿ. ಬಳ್ಳಾರಿ ಮೇಲೆ ವಿಶೇಷ ಪ್ರೀತಿ, ನಮ್ಮೆಲ್ಲರ ಮೇಲೆ ಶಾಸಕರ ಮೇಲೆ ಕೂಡ ವಿಶೇಷ ಪ್ರೀತಿ ಅವರಿಗೆ. ಯಾಕಂದ್ರೆ ನಾನಾಗಿರ್ಬೋದು, ಗಣೇಶ್ ಅವರು, ನಾಗೇಂದ್ರ ಅವರು, BM ನಾಗರಾಜ್ ಅವರು, ತುಕಾರಾಮ್ ಅವರು, ಎಲ್ಲರ ಮೇಲೆ ಪ್ರೀತಿ ಇದೆ. ಅದೇ ನಿಟ್ಟಿನಲ್ಲಿ ನಮಗೆ ಕೆಲ್ಸಗಳು ಕೂಡ ಅವ್ರು ಮಾಡ್ಕೊಡ್ತಾರೆ. ಅದೇ ರೀತಿಯಲ್ಲಿ ಹೋದಾಗ ಅವರು ಈಗ CM ಆದ್ಮೇಲೆ ಬಳ್ಳಾರಿಗೆ ಬರ್ಬೇಕಂತ ಹೇಳಿ ಎಲ್ಲರೂ ಕೇಳ್ಕೊಂಡಿದೀವಿ, ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಹೌದು, ಇಲ್ಲಿ 40 years ಹಳೆವೆಲ್ಲ ಬಳ್ಳಾರಿಯಲ್ಲಿ. ನಾವು ಬಂದಂತ ಮೊನ್ನೆ ಮಳೆ ಕೂಡ ನೋಡಿರ್ಬೋದು, ಬಹಳ ದೊಡ್ಡ ಮಳೆ. ಇಷ್ಟು ಮುಂಚೆ ನಾನು ಅಂಡರ್ ಪಾಸ್ ಅಲ್ಲಿ ಹೋಗಿ ನೀರ್ ನಿಂತ್ಕೊಳಲ್ಲ, ಅಷ್ಟು ನೀಟಾಗಿ ಮಾಡಿದೀವಿ. ಆದ್ರೂ ನಿಂತಿದ್ರು ಕೆಲವಷ್ಟು ಮಂದಿ ಅದನ್ನೇ ಒಂದು ಇದ್ರಾಗಿ ತಗೊಂಡು ಅಂಡರ್ ಪಾಸ್ ರಿಪೇರಿ ಮಾಡೋದಂತೆ ಮತ್ತೆ ನೀರ್ ನಿಂತ್ಕೊಂತ. ಇಷ್ಟು ದಿನ ನೀರ್ ನಿಂತ್ಕೊಂಡಿಲ್ಲದಿವ್ರು ಯಾರು ನಾಯಕರು ನೋಡ್ಲಿಲ್ಲ. ಇವತ್ತೇನೋ ದೊಡ್ಡ ಮಳೆ ಬಂದಾಗ 2 ಗಂಟೆ ನಿಂತ್ಕೋಬಾರದು ಕೂಡ ನಿಂತ್ಕೊಂಡಿದೆ ಅಂತಂದ್ರೆ ಅಂತ ಅಷ್ಟು ಪ್ರಾಬ್ಲಮ್ ಇರೋ ಅನ್ನೋದು ಸಾಲ್ವ್ ಮಾಡಿದ್ದೀನಿ ಅಂತಂದು ಅರಿವಿಲ್ದಂಗೆ ಕೆಲವು ಜನ ಮಾತಾಡಿದ್ರು. ಆದ್ರೆ ಇರ್ಲಿ, ಪಾಪ ಅವ್ರು ಮಾತಾಡಿದ್ರೇನೆ ನಾನು ಇನ್ನ ಕೆಲಸ ಮಾಡಕ್ ಆಗೋದು. ಅದ್ರ ಜೊತೆಗೆ 40 ವರ್ಷದಿಂದ ಈ ಕರೆಂಟ್ ಲೈನ್ಸ್ ಎಲ್ಲ ಹಳೆವಿದೆ, ನಾವ್ ಇದನ್ನೆಲ್ಲ ಹೊಸದಾಗಿ ಮಾಡ್ಕೋಬೇಕು. ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಮರಗಳು ಬಿದ್ದು KEB ಅವ್ರನ್ನು ಕೂಡ ನಾವು ಎದಕ್ಕೆ ಹೇಳ್ಬೇಕು, ರಾತ್ರಿ ಹಗಲು ಅವ್ರ ಕಷ್ಟ ಬಿದ್ದಿದ್ದಾರೆ. KEB ಅವರು ಕೂಡ ಬಹಳಷ್ಟು ಕಡೆ ನಾನು ಫೋನ್ ಮಾಡಿ ಅವ್ರನ್ನು ನೋಡಪ್ಪ ಈ ತರ ಇದೆ, ಈ ಕರೆಂಟ್ ಹೋಗಿದೆ ಅಂತ ಹೇಳಿ ಹೇಳಿದ ತಕ್ಷಣ ಅವ್ರು ಅಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಬಹಳಷ್ಟು ಕಡೆ ಕರೆಂಟ್ ಕಟ್ ಆಗಿದೆ ಅಂತಂದ್ರೆ ಹಳೆ ಲೈನ್ಗಳು ಸ್ವಲ್ಪ ದೊಡ್ಡ ಮಳೆ ಬಂದಾಗ ಈ ತರ ಸಮಸ್ಯೆಗಳಾಗುತ್ತೆ. ನಾವು ಹೊಸ ಲೈನ್ಗಳನ್ನ ಮಾಡ್ಕೊಳೋಣ, ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು. ಯಾಕಂದ್ರೆ ಇಂಥ ಸಂದರ್ಭಗಳು ಬಂದಾಗೆ ನಮಗೆ ಗೊತ್ತಾಗೋದು ಯಾವ ರೀತಿಯಲ್ಲಿ ನಾವು ಅಪ್ಡೇಟ್ ಆಗ್ಬೇಕು, ಯಾವ ರೀತಿಯಲ್ಲಿ ನಾವು ಇನ್ನು ಬೇರೆ ರೀತಿಯಲ್ಲಿ ಈ ಕರೆಂಟ್ ಲೈನ್ಸ್ ನ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ತಗೋಬೇಕು ನಮಗೆ ಗೊತ್ತಾಗೋದು. ಜನರಿಗೆ ಸಮಸ್ಯೆ ಆಗ್ದಂಗೆ ಯಾವ ರೀತಿಯಲ್ಲಿ ನಾವು ಬಳ್ಳಾರಿಗೆ ನೀರು ತಗೊಂಡ್ಬರ್ತೀವೋ ಅದೇ ರೀತಿಯಲ್ಲಿ ಹೊಸ ಕರೆಂಟ್ ಲೈನ್ ಕೂಡ ತಗೊಂಡ್ಬರೋಣ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.